ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದರೊಟ್ಟಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಜೊತೆಗೆ ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿದೆ ಇದನ್ನು ತಿಳ್ಕೊಳ್ಳೋಣ. ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರವನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರುಜಿಯವರು ತಿಳಿಸ್ತಾ ಇದ್ದಾರೆ. ಇನ್ನು ಹೊಸ ಮನೆಯನ್ನು ಕಟ್ಟಿದಾಗ ಗೃಹ ಪ್ರವೇಶವನ್ನು ಮಾಡ್ತೀವಿ. ಗೃಹ ಪ್ರವೇಶಕ್ಕೆ ಆದಂಥ ವಿಧಿವಿಧಾನಗಳು, ಕ್ರಮಗಳು ಇವೆ. ಕೆಲವೊಂದು ಪೂಜೆಗಳನ್ನು ಮಾಡ್ತೀವಿ. ಯಾಕೆ ಮಾಡ್ತೀವಿ, ಇದರ ಹಿನ್ನೆಲೆ ಏನು, ಯಾವ ಪೂಜೆಗಳನ್ನು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕಾಗತ್ತೆ, ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರೂಜಿಯವರು ನಮಗೆ ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳೂ ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಸ್ಥಿತಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗ ಅಂತ ಕರಿತೀವಿ. ದಿನನಿತ್ಯವೂ ಯಾರು ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಯಾರು ಈ ಪಂಚಾಂಗಗಳನ್ನು ಪಠಣ ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ ಅಂತ. ಹಾಗಾಗಿ ನಿತ್ಯವೂ ಕೂಡ ಈ ಪಂಚಾಂಗವನ್ನು ತಿಳಿದುಕೊಂಡು ದಿನವನ್ನು ಮುನ್ನಡೆಸೋಣ. ಪ್ರಥಮವಾಗಿ ಈ ದಿನ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಪಂಚಮಿ ಶುಕ್ರವಾರ ಬಂದಿರುವಂಥದ್ದು. ಮಹಾಲಕ್ಷ್ಮಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿದಾಗ ಮಖ ನಕ್ಷತ್ರ, ವಿಷ್ಕಂಭ ಯೋಗ, ತೈತುಲ ಕರಣವನ್ನು ಕೂಡ ನಾವು ಈ ದಿನ ಪಂಚಾಂಗಗಳಲ್ಲಿ ನೋಡ್ಬೋದಾಗಿದೆ. ಇನ್ನು ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳ ಬಗ್ಗೆ ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಈ ರಾಹುಕಾಲಗಳಲ್ಲಿ ಆಗಲಿ ಯಮಗಂಡ ಕಾಲಗಳಲ್ಲಾಗಲಿ ನಾವು ಯಾವುದೇ ರೀತಿಯ ಶುಭ ಪ್ರಯಾಣಗಳನ್ನು ಮಾಡ್ಕೋಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇವತ್ತಿನ ರಾಹುಕಾಲವನ್ನು ನೋಡಿದಾಗ ಬೆಳಿಗ್ಗೆ 10:52 12 ಗಂಟೆ 17 ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 3:08 4 ಗಂಟೆ 13 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬಹುದಾಗಿದೆ. ಅದೇ ರೀತಿ ಗುಳಿಕ ಕಾಲವನ್ನು ನೋಡಿದಾಗ 8:02 9:27 ಗುಳಿಕ ಕಾಲವನ್ನು ಕೂಡ ನಾವು ಈ ದಿನ ನೋಡ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಯಾವುದೇ ರೀತಿಯ ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳಿಕ್ಕೆ, ಹಾಗೆ ನೋಡಿ ವಿಶೇಷವಾಗಿ ಧನುರ್ಮಾಸ ಪ್ರಾರಂಭ ಆಗಿರುವಂಥದ್ದು. ಈ ಒಂದು ಸಮಯದಲ್ಲಿ ಯಾರೆಲ್ಲ ಹೆಂಗಳೆಯರು ಈ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಇವೆಲ್ಲ ಶುಭ ಪೂಜಾರಿಗಳನ್ನು ಮಾಡ್ಕೊಳ್ಲಿಕ್ಕೆ ಕೂಡ ಈ ಒಂದು ಸಮಯ ತುಂಬ ಶ್ರೇಷ್ಠ ಅಂತ ಹೇಳುತ್ತೆ. ಬೆಳಗಿನ ಜಾವ 4:56 5:46 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ತಿಳ್ಕೋಬಹುದು. ಅದೇ ರೀತಿ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಕೂಡ ನೋಡಿಕೊಂಡಾಗ ಸೂರ್ಯೋದಯ ಬೆಳಗ್ಗೆ 6:37 ಸೂರ್ಯೋದಯವಾದರೆ ಸಂಜೆ 5:58 ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿನ ಗಮನಿಸಬಹುದಾಗಿದೆ. ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳು ಹೇಗಿವೆ ತಿಳಿಸ್ಕೊ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳಂತ ಕರಿತೀವಿ. ನೋಡಿ, ನಾವು ನಿತ್ಯವೂ ಕೂಡ ರಾಶಿ ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದೀವಿ. ಯಾಕಂದರೆ ನೋಡಿ, ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿಗಳ ಬಗ್ಗೆ ಅವರಿಗೆ ಅನೇಕವಾಗಿ ವಿಚಾರಗಳು ತಿಳ್ಕೊಂಬಿಟ್ಟಿರ್ತಾರೆ. ರಾಶಿಗಳ ಬಗ್ಗೆ ಪರಿಜ್ಞಾನ ಇರುತ್ತೆ. ಯಾಕಂದರೆ ಕೆಲವರು ಈಗ ನಾಮನಕ್ಷತ್ರದಿಂದ ಅಂದರೆ ಅವರ ಹೆಸರಿನ ತಕ್ಕಂತಹ ರಾಶಿಗಳನ್ನು ಎಲ್ಲರೂ ಕೂಡ ತಿಳ್ಕೊಂಬಿಟ್ಟಿರ್ತಾರೆ. ಇನ್ನು ಕೆಲವರು ಅವರ ಲಗ್ನ ಕುಂಡಲಿಯಲ್ಲಿ ಅವರ ನಕ್ಷತ್ರವನ್ನು ನೋಡಿ ಜನ್ಮ ನಕ್ಷತ್ರದಿಂದನೂ ಕೂಡ ಈ ಒಂದು ರಾಶಿಗಳನ್ನು ತಿಳ್ಕೊಂಬಿಟ್ಟಿರ್ತಾರೆ. ಹಾಗಾಗಿ ರಾಶಿ ಫಲವನ್ನು ನೋಡಿದಾಗ ನಾವೊಂದು ಮದುವೆ ಮಾಡಬೇಕಾದ್ರೂ ಕೂಡ ಅಥವಾ ಏನೇ ಒಂದು ಸಂಕಲ್ಪ ಮಾಡಬೇಕಾದ್ರೂ ಕೂಡ ಈ ನಕ್ಷತ್ರ ರಾಶಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಕೆಲವು ನೋಡಿ ಸಾಮಾನ್ಯವಾಗಿ ಈ ರಾಶಿಯವ್ರಿಗೆ ಯಾವ್ಯಾವ ರಾಶಿಗಳಿಗೆ ಮದುವೆಗಳು ಮಾಡಬೇಕು ಇದೆಲ್ಲವೂ ಕೂಡ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಇವತ್ತಿನ ರಾಶಿ ಫಲವನ್ನು ನೋಡಿದಾಗ ಯಾವೆಲ್ಲ ರಾಶಿಗಳಿಗೆ ಅನುಕೂಲಗಳಿದೆ ಮತ್ತು ಯಾರಿಗೆಲ್ಲ ಅನಾನುಕೂಲಗಳಿದೆ ನೋಡುವಂಥದ್ದು. ನೋಡಿ, ಪ್ರಥಮ ರಾಶಿ ಮೇಷರಾಶಿ.
ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳುವುದರಿಂದ ನೆಮ್ಮದಿ ಜೀವನ ನಡೆಸುವರೆಂತಲೂ ಕೂಡ ಹೇಳುವಂಥದ್ದು. ನೋಡಿ, ಮೇಷರಾಶಿಗಳು ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಈ ದಿನ ಹೇಳ್ಬೋದು. ಶುಕ್ರವಾರ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ಹಣಕಾಸಿನ ವಿಚಾರವಾಗಿ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಅವೆಲ್ಲವೂ ಕೂಡ ನಿವಾರಣೆ ಆಗಿ ಅಭಿವೃದ್ಧಿ ಆಗುವಂಥದ್ದು, ಹಣದ ವಿಚಾರವಾಗಿ ನೆಮ್ಮದಿ ಸಿಗುವಂತಹ ದಿನ ಕೂಡ ಇವತ್ತು ಅಂತ ಹೇಳ್ಬೋದು. ಇನ್ನು ಹೊಸ ಕಾರ್ಯಗಳಲ್ಲಿ ತೊಡಗಿ ಯಶಸ್ಸನ್ನು ಕೂಡ ಕಾಣುವಂಥದ್ದು. ಅಂದರೆ ಯಾವುದೋ ಒಂದು ಹೊಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಕೂಡ ಇವತ್ತು ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಯಾವುದೋ ಒಂದು, ಈಗ ಏನೋ ಒಂದು ವ್ಯಾಪಾರನ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರಾ ಅಥವಾ ಏನೋ ಒಂದು ಸಂಕಲ್ಪ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅವೆಲ್ಲವಕ್ಕೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಈ ದಿನ ಮೇಷರಾಶಿಯವರಿಗೆ ನೋಡ್ಬೋದು. ಇನ್ನು ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ. ಏನಾದರೂ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ರೆ ಅಥವಾ ಏನಾದರೂ ಸಮಸ್ಯೆ ಕಾಡ್ತಾ ಇದ್ದರೆ ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಬೇಕಾಗುತ್ತೆ, ವೈದ್ಯರ ಬಳಿ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಆರೋಗ್ಯದ ಬಳಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿ, ಅತ್ತೆ ಸೊಸೆಯರಲ್ಲಿ ಹೊಂದಾಣಿಕೆ ಹೆಚ್ಚಾಗುವುದು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಯಾರೆಲ್ಲ ವೃಷಭ ರಾಶಿಯವರು ಇರ್ತೀರಾ, ವಿನಾಕಾರಣ ಏನೋ ಜಗಳಗಳಾಗ್ತಾ ಇರುತ್ತೆ, ಮನಸ್ತಾಪಗಳಾಗ್ತಾ ಇರುತ್ತೆ ಮನೆಯಲ್ಲಿ ಅತ್ತೆ ಸೊಸೆಯರ ನಡುವೆ, ಅವೆಲ್ಲವಕ್ಕೂ ಕೂಡ ಇವತ್ತು ಅನುಗ್ರಹ ಆಗುವಂಥದ್ದು, ಭಗವಂತನ ಆಶೀರ್ವಾದದಿಂದ ಅವೆಲ್ಲವೂ ಕೂಡ ನಿವಾರಣೆ ಆಗುವಂತಹ ಲಕ್ಷಣಗಳು ಕೂಡ ಇವತ್ತು ವೃಷಭ ರಾಶಿಯವರಿಗೆ ಗೋಚರ ಫಲದಲ್ಲಿರುವಂಥದ್ದು. ಇನ್ನು ವೃತ್ತಿಯಲ್ಲಿ ಪ್ರಗತಿ ಕೂಡ ಕಂಡು ಬರುವಂಥದ್ದು ಕೂಡ ನೋಡ್ಬೋದು. ಅಂದರೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ಪ್ರಗತಿ ಆಗುತ್ತೆ, ಉನ್ನತ ಮಟ್ಟಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ಇವತ್ತು ನಿಮಗೆ ಕಾಣಿಸುವಂಥದ್ದು. ಇನ್ನು ಸಂಶೋಧಕರಿಗೆ ಇಂದು ಅತ್ಯಂತ ಪ್ರಶಸ್ತ ದಿನ ಅಂತಲೂ ಕೂಡ ಹೇಳ್ಬೋದು. ವೃಷಭ ರಾಶಿಯವರು ಯಾರೆಲ್ಲ ಈ ವಿಜ್ಞಾನಿಗಳು ಇರ್ತಾರೆ, ಏನೋ ಒಂದು ಸಂಶೋಧನೆ, ಇವರು ಸದಾಕಾಲ ಏನೋ ಒಂದು ಸಂಶೋಧನೆಯಲ್ಲಿ ಇವರು ತೊಡಗಿಸ್ಕೊಂಡು ಬಿಟ್ಟಿರ್ತಾರೆ, ಇವರಿಗೆ ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ, ಸಹೋದ್ಯೋಗಿಗಳಿಂದ ಅನಿರೀಕ್ಷಿತ ಹೊಗಳಿಕೆ ಬರುವಂಥದ್ದು. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳಿರ್ತೀರ, ನಿಮ್ಮ ಜೊತೆಗಾರರಂತ ಹೇಳ್ಬೋದು, ಸಹೋದ್ಯೋಗಿಗಳು ಅಂತ ಹೇಳ್ತಾರೆ. ಅಂದರೆ ಜೊತೆಯಲ್ಲಿ ಕೆಲಸ ಮಾಡುವವರಿಂದ ನಿಮಗೆ ಹೊಗಳಿಕೆ ಬರುವಂತಂದರೆ, ತುಂಬ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ನಿಮ್ಮನ್ನು ಉತ್ತೇಜನಗೊಳಿಸುವಂತಹ ಮಾತುಗಳನ್ನು ಈ ದಿನ ಆಡ್ತಾರೆ ಅಂತ ಹೇಳುವಂಥದ್ದು. ಇನ್ನು ಹೊಸ ಕೆಲಸ ಹುಡುಕುವವರಿಗೆ ಕೆಲಸ ಸಿಗುವುದು ಕೂಡ ಗ್ಯಾರಂಟಿ ಆದ ಮೇಲೆ ಈಗಿನ ಕೆಲಸ ಬಿಡುವುದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಇವಾಗ ಹೊಸ ಕೆಲಸ ಹುಡುಕ್ತಾ ಇರ್ತಾರೆ ಮಿಥುನ ರಾಶಿಯವರು, ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ, ಆದರೆ ನೋಡಿ ಆ ಕೆಲಸ ನಿಮಗೆ ಸಿಕ್ಕು ಅದು ಗ್ಯಾರಂಟಿ ಆದಮೇಲೆ ಇರುವಂತಹ ಕೆಲಸವನ್ನು ಬಿಡಬೇಕಾಗುತ್ತೆ. ಇಲ್ಲಾಂದರೆ ಅದನ್ನು ನಾನು ಅನುಕೂಲ, ಯಾವುದೋ ಕೆಲಸ ಸಿಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಮಾಡ್ತಕ್ಕಂತಹ ಕೆಲಸವನ್ನು ಬಿಟ್ಟರೆ ಏನಾಗುತ್ತೆ, ನಿಮಗೆ ಅದರಿಂದ ಅನಾನುಕೂಲ ಆಗುತ್ತೆ. ಯಾಕಂದರೆ ಸ್ವಲ್ಪ ತಡವಾಗ್ಬೋದು ಅಥವಾ ಏನೋ ತೊಂದರೆಗಳಾಗ್ಬೋದು. ಹಾಗಾಗಿ ನೀವು ಮುಂದಿನ ಕೆಲಸದ ಬಗ್ಗೆ ಚಿಂತನೆ ಮಾಡಿ ಅದರಲ್ಲಿ ನಿಮ್ಗೆ ಕೆಲಸ ಇದೆ ಅಂತ ಅಂದ್ಕೊಂಡಾಗ್ಲೇ ಬೇರೆ ಕೆಲಸಗಳನ್ನು ಬಿಡಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರೋದನ್ನು ಕೂಡ ನೋಡ್ಬೋದು. ನೋಡಿ, ಮಿಥುನ ರಾಶಿಯವರಿಗೂ ಕೂಡ ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ, ಉತ್ತಮವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿ, ಲೇವಾದೇವಿ ವ್ಯವಹಾರ, ಬ್ಯಾಂಕಿನಲ್ಲಿ ಹಣದ ವ್ಯವಹಾರ ಮಾಡೋರಿಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ಯಾರೆಲ್ಲ ಕಟಕ ರಾಶಿಯವರು ಲೇವಾದೇವಿ ಮಾಡ್ತೀರಾ ಅಥವಾ ಬ್ಯಾಂಕ್ಗಳ ವಿಚಾರದಲ್ಲಿ ಏನೋ ಹಣ ಇನ್ವೆಸ್ಟ್ ಕೊಡುವಂಥದ್ದು, ಹಣ ತೆಗೆದುಕೊಳ್ಳುವಂಥದ್ದು ಅಥವಾ ಏನೋ ಒಂದು ವ್ಯವಹಾರ ಮಾಡ್ಕೊಳ್ಳೋರು ತುಂಬ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳು ಮಾಡಬೇಕು. ಯಾರಿಗಾದ್ರೂ ಹಣ ಕೊಡೋ ವಿಚಾರನೋ, ನೋಡಿ ಕಟಕ ರಾಶಿಯವರು ಹಣ ಇಸ್ಕೊಳ್ಳೋ ವಿಚಾರದಲ್ಲಿ ಆಗಲಿ, ನೋಡಿ ಇವತ್ತು ಎಚ್ಚರಿಕೆಯಿಂದ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಮೇಲಾಧಿಕಾರಿಗಳು ನಿಮ್ಮ ಪ್ರತಿಮೆ ಗುರುತಿಸಿ ಗೌರವಿಸುವುದು ಕೂಡ ನೋಡ್ಬೋದು. ನೋಡಿ, ಕಟಕ ರಾಶಿಯವರಿಗೂ ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಮೇಲಾಧಿಕಾರಿಗಳು ಯಾವುದೋ ಒಂದು ಕಾರ್ಖಾನೆಗಳಲ್ಲಿ ಆಗಲಿ, ಯಾವುದೋ ಒಂದು ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತೀರ, ಅಲ್ಲಿ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಗೌರವವನ್ನು ಮಾಡುವಂತಹ ಲಕ್ಷಣಗಳು ಕೂಡ ಕಟಕ ರಾಶಿಯವರಿಗೆ ಈ ದಿನ ಗೋಚಾರ ಫಲದಲ್ಲಿ ಇರುವಂಥದ್ದು. ಇನ್ನು ಸಿಂಹ ರಾಶಿ, ಕೆಲಸ ಕಾರ್ಯದಲ್ಲಿ ಯಶಸ್ಸು ಹೊಂದುವಿರಿ. ನೋಡಿ, ಯಾರೆಲ್ಲ ಸಿಂಹ ರಾಶಿಗಳು ಇರ್ತೀರಾ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಯಶಸ್ಸು ಸಿಗುವಂಥದ್ದು. ನೋಡಿ, ತುಂಬ ಯಶಸ್ಸು ಅಂತ ಹೇಳ್ತಾ ಇದೆ. ತುಂಬ ವಿನಾಕಾರಣ ನೀವು ಅಜಾಗರೂಕತೆಯಿಂದ ಕೆಲಸ ಕಾರ್ಯಗಳು ಮಾಡಬಾರ್ದು. ಸಿಂಹರಾಶಿಯವರು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ದಿಗ್ವಿಜಯ ಆಗುತ್ತೆ, ಯಶಸ್ಸನ್ನು ಕೂಡ ನೀವು ಈ ದಿನ ನೋಡ್ಬೋದು. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗುವ ಸಂಭವ ಕೂಡ ಇರುವಂಥದ್ದು. ಸಿಂಹರಾಶಿಯವರಿಗೆ ಆರೋಗ್ಯದ ಕಡೆ ಎಚ್ಚರಿಕೆ ಇರಬೇಕು, ಗಮನ ಕೊಡಬೇಕು. ಏರುಪೇರಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಕೂಡ ನೀವು ಈ ದಿನ ತಿಳ್ಕೊಬೇಕು. ಕುಟುಂಬದೊಂದಿಗೆ ಸಂತೋಷದಿಂದ ಇರುವುದು ಕೂಡ ನಿಮಗೆ ತುಂಬ ಅನುಕೂಲ ಅಂತ ಹೇಳುತ್ತೆ. ನೋಡಿ, ಕುಟುಂಬದವರ ಜೊತೆ ಸೌಖ್ಯವಾಗಿರಬೇಕಂದ್ರೆ ಸಂತೋಷ ಇರಬೇಕು, ಮಾತು ಚೆನ್ನಾಗಿರಬೇಕು, ನಡವಳಿಕೆ ಚೆನ್ನಾಗಿರಬೇಕು, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಅಂದರೆ ತುಂಬ ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಕುಟುಂಬದಲ್ಲಿ ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ, ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಹೆಚ್ಚಿನ ಅನುಕೂಲ ಅಂತ. ನೋಡಿ, ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತಾರೆ, ಏನೋ ಗುತ್ತಿಗೆ ತಗೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತಾರೆ, ಅವರಿಗೆ ಈ ದಿನ ಅನುಕೂಲದ ವಾತಾವರಣ ಸಿಗುವಂಥದ್ದು, ಅಂದರೆ ಇನ್ನೂ ಅಭಿವೃದ್ಧಿ ಆಗುವಂತಹ ಸಂಕೇತ ಇವತ್ತು ನಿಮಗೆ ಇರುವಂಥದ್ದು ನೋಡ್ಬೋದು. ಇನ್ನು ಸ್ಪರ್ಧೆ ಕ್ರೀಡೆಗಳಲ್ಲಿ ಯಶಸ್ಸು ದೊರೆಯುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಯವರು ಎಲ್ಲೋ ಒಂದು ಹತ್ರ ಕ್ರೀಡೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ಇವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ವಿಶೇಷವಾಗಿ ಕಾರ್ಯದಲ್ಲಿ ನಿರೀಕ್ಷಿತ ಯಶಸ್ಸನ್ನು ಕೂಡ ಈ ದಿನ ಇವರು ಕನ್ಯಾ ರಾಶಿಯವರು ಪಡೆಯುವುದರಿಂದ
ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಕೆಲವರಿಗೆ ಇರುತ್ತೆ ನೋಡಿ, ನಿರೀಕ್ಷೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನಾನು ಈ ರೀತಿ ನಾನು ಮಾಡಬೇಕು, ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ಅಂದರೆ ಒಂದು ಒಂದು ಆಟೋಟಗಳಲ್ಲಿ ಆಗಲಿ ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಾಗಲಿ ಯಶಸ್ಸು ಇವತ್ತು ನಿಮಗೆ ಸಿಗುವಂಥದ್ದು ಕೂಡ ಗೋಚಾರ ಫಲದಲ್ಲಿ ಇರುವಂಥದ್ದು. ಇನ್ನು ತುಲಾರಾಶಿ, ಕಾನೂನು ವ್ಯಾಜ್ಯಗಳಲ್ಲಿ ಜಯ ಪಡೆಯುವ ಅವಕಾಶ ಇದೆ ಅಂತ ನೋಡಿ. ಯಾರೆಲ್ಲ ತುಲಾರಾಶಿಗಳು ಇರ್ತೀರ, ಕಾನೂನು ವಿಚಾರವಾಗಿ ಏನಾದರೂ ವ್ಯಾಜ್ಯಗಳಿದ್ದರೆ, ಸುಮ್ಮನೆ ಗಲಾಟೆಗಳು ತಕರಾರುಗಳಿದ್ದರೆ ನೀವು ಜಯ ಪಡೆಯುವಂತಹ ಲಕ್ಷಣಗಳು ಕೂಡ ಇವತ್ತು ಇರುವಂಥದ್ದು. ಇನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದೀರಿ ಅಂತ ಕೂಡ ಹೇಳ್ತಾ ಇದ್ದೀನಿ ನೋಡಿ. ಧಾರ್ಮಿಕ ವಿಚಾರವಾಗಿ ಇವತ್ತು ಯಾವುದೊಂದು ಪೂಜೆ ಪುನಸ್ಕಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಲಕ್ಷಣಗಳು ಕೂಡ ತುಲಾರಾಶಿಯವರಿಗೆ ಇರುವಂಥದ್ದು. ಹಾಗೆ ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಕೂಡ ನೀವು ಹರಿಸಬೇಕಾಗುತ್ತೆ ನೋಡಿ. ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ, ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ, ಆರ್ಥಿಕ ಸಂಕಷ್ಟ ಎದುರಾದರೂ ಚಿಂತಿಸುವ ಅಗತ್ಯ ಇಲ್ಲ ಅಂತ ನೋಡಿ. ವೃಶ್ಚಿಕ ರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಆರ್ಥಿಕವಾಗಿ ಸಂಕಷ್ಟ ಎದುರಾದರೂ ನೀವು ಏನು ಮಾಡಬೇಕು, ಚಿಂತೆ ಮಾಡಬಾರ್ದು. ಅಂದರೆ ಆರ್ಥಿಕವಾಗಿ ಏನು, ಹಣದ ವಿಚಾರವಾಗಿ ನಿಮಗೆ ಏನೋ ಒಂದು ಸಮಸ್ಯೆ ಬರಬಹುದು, ಹಣದ ವಿಚಾರವಾಗಿ ಏನೋ ಒಂದು ನೆಮ್ಮದಿ ಕೆಡಿಸಿಕೊಳ್ಳುವಂತಹ ಲಕ್ಷಣಗಳು ಕೂಡ ಇರುವುದರಿಂದ ನೀವು ಅದರ ಬಗ್ಗೆ ಹೆಚ್ಚಿನ ತಲೆಯನ್ನು ಕೆಡಿಸ್ಕೋಬಾರ್ದು ಅಂತ ಹೇಳ್ತಾ ಇದೆ ನೀವು. ಹಾಗಾಗಿ ಏನು ಚಿಂತೆಯನ್ನು ಅಗತ್ಯ ಇಲ್ಲ ಅಂತ ನೋಡಿ. ದುಡ್ಡಿನ ವಿಚಾರವಾಗಿ ಏನು ತೊಂದರೆ ಆದರೂ ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮುಂದೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಹಾಗೆ ವ್ಯಾಪಾರದಲ್ಲಿ ಅತ್ಯುತ್ತಮ ಪ್ರಗತಿ ಇದೆ, ವಿದೇಶ ಪ್ರಯಾಣ ಯೋಗ ಕೂಡ ಇರುವಂಥದ್ದು. ಅಂದರೆ ನೋಡಿ, ವ್ಯಾಪಾರದಲ್ಲಿ ಪ್ರಗತಿ ಕಾಣ್ತೀರಾ ನೀವು. ಹಣದ ವಿಚಾರವಾಗಿ ಏನೇ ತೊಂದರೆಗಳು ಅನುಭವಿಸಿದ್ರು ಕೂಡ ವ್ಯಾಪಾರ ಉದ್ಯೋಗದಲ್ಲಿ ಮತ್ತು ವಿದೇಶ ಪ್ರಯಾಣದಲ್ಲಿ ಕೂಡ ಅನುಕೂಲ ಆಗುತ್ತೆ. ವ್ಯಾಪಾರದಲ್ಲಿ ಕೂಡ ನಿಮಗೆ ಅಭಿವೃದ್ಧಿ ಆಗುವಂಥದ್ದು ಕೂಡ ನೋಡ್ಬೋದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿ, ಷೇರುಗಳಲ್ಲಿ ಹೂಡಿಕೆ ಮಾಡುವುದರಿಂದ ಲಾಭವಾಗಲಿದೆ ನೋಡಿ. ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರಾ, ಷೇರು ಮಾರುಕಟ್ಟೆಯಲ್ಲಿ ನೀವು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ, ಹೂಡಿಕೆ ಮಾಡುವುದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತಾ ಇದೆ. ಅಂದರೆ ಲಾಭದಾಯಕವಾಗಲಿದೆ ಅಂತ ಕೂಡ ನೋಡ್ಬೋದು. ಇನ್ನು ಫ್ಯಾಷನ್ ವಸ್ತುಗಳ ಖರೀದಿಗೆ ಸಮಯ ಕಳೆಯಲಿದ್ದೀರಿ ಅಂತ ನೋಡಿ. ಯಾರೋ ಒಂದು ಈಗ ನಿಮಗೆ ಇಷ್ಟವಾಗಿರುವಂತಹ ವಸ್ತುಗಳ ಖರೀದಿಯಲ್ಲಿ ನೀವು ಈ ದಿನ ನಿಮ್ಮನ್ನು ತೊಡಗಿಸ್ಕೊಳ್ತೀರಾ ಅಂತ ಕೂಡ ಹೇಳ್ತಾ ಇದೆ. ಮನೆ ನಿರ್ಮಾಣ ವಿಚಾರದಲ್ಲಿ ಪ್ರಗತಿ ಕೂಡ ಆಗುವಂಥದ್ದು. ಯಾರೆಲ್ಲ ಧನಸ್ಸು ರಾಶಿಯವರು ಮನೆಯ ವಿಚಾರವಾಗಿ ನಿರ್ಮಾಣ ಮಾಡ್ತಾ ಇರ್ತೀರಾ, ಅದು ಅರ್ಧದಲ್ಲಿ ನಿಂತಿರುವಂಥದ್ದು ಅಥವಾ ಏನೋ ಒಂದು ಮನೆಯನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ನಿರ್ಮಾಣ ಮಾಡೋ ವಿಚಾರದಲ್ಲಿ ಕೂಡ ನಿಮಗೆ ಪ್ರಗತಿ ಕಾಣುತ್ತೆ, ದಾರಿ ಕಾಣುವಂತಹ ಲಕ್ಷಣಗಳು ಕೂಡ ಈ ದಿನ ಧನಸ್ಸು ರಾಶಿಯವರಿಗೆ ಇರುವಂಥದ್ದು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವುದು ಅಂತ. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ, ಮನೆಯಲ್ಲಿ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಿದ್ದೆ, ಪದೇ ಪದೇ ವಿನಾಕಾರಣ ಜಗಳಗಳಾಗ್ತಾ ಇದ್ದರೆ ಅವೆಲ್ಲವೂ ಕೂಡ ನಿಮಗೆ ಆ ಸಮಸ್ಯೆಗಳು ಬಗೆಹರಿಯುವಂಥ ಲಕ್ಷಣಗಳು ಕೂಡ ಇವತ್ತು ಇರುವಂಥದ್ದು. ಇನ್ನು ಆರೋಗ್ಯದ ಕಡೆ ಗಮನ ಕೊಡುವುದು ಒಳ್ಳೆಯದು ಅಂತಲೂ ಕೂಡ ಹೇಳ್ತಾ ಇದೆ. ಮಕರ ರಾಶಿಯವರು ಕೂಡ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದರೆ ಅದರ ಕಡೆ ಗಮನ ಕೊಡಬೇಕು, ಅದಕ್ಕೆ ತಕ್ಕ ಪರಿಹಾರಗಳನ್ನು ಕೂಡ ಮಾಡ್ಕೋಬೇಕು. ಇನ್ನು ಉದ್ಯೋಗದಲ್ಲಿ ಸಾಧಾರಣ ಪ್ರಗತಿ ಕೂಡ ಕಂಡು ಬರುವಂಥದ್ದು. ಮಕರ ರಾಶಿಯವರಿಗೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ, ನಿಮ್ಮ ಉದ್ಯೋಗಗಳಲ್ಲಿ ಸಾಧಾರಣ ಪ್ರಗತಿಯನ್ನು ಕೂಡ ನೀವು ಈ ದಿನ ನೋಡಬಹುದು. ಇನ್ನು ಕುಂಭರಾಶಿ, ಆಸ್ತಿ ವ್ಯವಹಾರದಲ್ಲಿ ಲಾಭ ಗಳಿಸಲಿದ್ದೀರಿ ಅಂತ ನೋಡಿ. ಯಾರೆಲ್ಲ ಕುಂಭರಾಶಿಗಳು ಇರ್ತೀರ, ಇನ್ನು ಆಸ್ತಿ ವಿಚಾರವಾಗಿ ನಿಮಗೆ ಲಾಭದಾಯಕ ಆಗುವಂಥದ್ದು, ಆಸ್ತಿ ಹಂಚಿಕೆ ವಿಚಾರದಲ್ಲಿನೋ ಅಥವಾ ಆಸ್ತಿ ತೆಗೆದುಕೊಳ್ಳುವ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಲಾಭದಾಯಕ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಾನೂನು ವ್ಯಾಜ್ಯಗಳಲ್ಲಿ ಪರಿಹಾರ ಕೂಡ ದೊರಕುವಂಥದ್ದು ನೋಡಿ. ಯಾರೆಲ್ಲ ಕುಂಭರಾಶಿಯವರು ಇರ್ತೀರಾ, ಕಾನೂನು ವಿಚಾರದಲ್ಲಿ ವ್ಯಾಜ್ಯಗಳು ಮಾಡ್ಕೊಂಡ್ಬಿಟ್ಟಿರ್ತೀರಾ ಅಥವಾ ಏನೋ ಒಂದು ಗಲಾಟೆಗಳಾಗ್ಬಿಟ್ಟಿರುತ್ತೆ, ಅದರಲ್ಲೂ ಕೂಡ ನಿಮಗೆ ಪರಿಹಾರ ಸಿಗುವಂಥದ್ದು ಕೂಡ ನೋಡ್ಬೋದು. ಇನ್ನು ಪಿತ್ರಾರ್ಜಿತವಾದ ಆಸ್ತಿ ವ್ಯವಹಾರಗಳು ನೀವು ಅಂದುಕೊಂಡಂತೆ ನಡೆಯುತ್ತದೆ ಅಂತ ಕುಂಭರಾಶಿಯವರಿಗೆ ತುಂಬ ವಿಶೇಷವಾಗಿರುವಂಥದ್ದು. ಅಂದರೆ ಆಸ್ತಿ ವಿಚಾರದಲ್ಲಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕೂಡ ಅನುಕೂಲಕರ ದಿನ ಅಂತಲೂ ಕೂಡ ಈ ದಿನ ಕುಂಭರಾಶಿಯವರಿಗೆ ಹೇಳ್ಬೋದು. ಇನ್ನು ಕಡೆಯ ರಾಶಿ ಮೀನರಾಶಿ, ರಾಜಕಾರಣಿಗಳಿಗೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳಲಿದ್ದೀರಿ ಅಂತ ನೋಡಿ. ಯಾರೆಲ್ಲ ಮೀನರಾಶಿಗಳು ಇರ್ತೀರ, ರಾಜಕೀಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ಬಿಟ್ಟಿರ್ತೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ ಹೇಳ್ಬೋದು. ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂತಹ ಲಕ್ಷಣಗಳು ಕೂಡ ಇವತ್ತು ಇರುವಂಥದ್ದು. ಇನ್ನು ಮನೆಯ ಶುಭ ಕಾರ್ಯಗಳಿಗೆ ಹೆಚ್ಚು ಖರ್ಚಾಗುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ ಮೀನರಾಶಿಯವರು. ವಿಶೇಷವಾಗಿ ಮನೆಯ ಕಡೆ ನೀವು ಗಮನ ಕೊಡಬೇಕು. ವಿಪರೀತ ಖರ್ಚುಗಳನ್ನು ಮಾಡಿದ್ರೆ ಅದರಿಂದ ನೀವೇನಾಗುತ್ತೆ, ಮುಂದೆ ಹಣದ ಅಭಾವ ಉಂಟಾಗುವಂಥದ್ದು, ಆರ್ಥಿಕವಾಗಿ ಸಂಕಷ್ಟಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಖರ್ಚಿನ ಮೇಲೆ ನಿಗಾ ಇರಬೇಕು ಮೀನರಾಶಿಯವರಿಗೆ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಖಂಡಿತವಾಗಿಯೂ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಗುರುಗಳು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಸಿಗ್ತಾರೆ. ಒಂದು ಅಪಾಯಿಂಟ್ಮೆಂಟ್ನ ನೀವು ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಅಪಾಯಿಂಟ್ಮೆಂಟ್ಗಾಗಿ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ತಿಳ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂಥ ಸಮಯ. ಪ್ರತಿದಿನದಂತೆ ಇವತ್ತಿನ ದಿನವೂ ಕೂಡ ಒಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ಗುರುಗಳು ನೀಡ್ತಾ ಇದ್ದಾರೆ. ಸೊ ಹೊಸ ಮನೆಯನ್ನು ಕಟ್ಟಿಸ್ತೀವಿ, ಅಂಥ ಸಂದರ್ಭದಲ್ಲಿ ಗೃಹ ಪ್ರವೇಶವನ್ನು ಮಾಡ್ತೀವಿ. ಗೃಹ ಪ್ರವೇಶದ ಸಮಯ ಯಾವ ರೀತಿಯಾಗಿರುತ್ತೆ, ಜೊತೆಯಲ್ಲಿ ಕೆಲವೊಂದು ಪೂಜಾ ವಿಧಿವಿಧಾನಗಳು ಇರುತ್ತೆ, ಅದಕ್ಕೆ ಆದಂಥ ಕ್ರಮಗಳಿರುತ್ತೆ. ಪೂಜೆ ಮಾಡಲಿಕ್ಕೆ ಪ್ರಾಶಸ್ತ್ಯವಾದಂಥ ಸಮಯ ಯಾವುದು, ಸೊ ಯಾವ ಪೂಜೆಯನ್ನು ಮಾಡಬೇಕಾಗತ್ತೆ, ಯಾವ ದೋಷಗಳು ನಿವಾರಣೆ ಆಗುತ್ತೆ ಯಾವ ಪೂಜೆಯನ್ನು ಮಾಡೋದ್ರಿಂದ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ನೀಡ್ತಾರೆ. ಗುರುಗಳೇ, ಗೃಹ ಪ್ರವೇಶದ ವಿಶೇಷತೆ ಕುರಿತಾಗಿ ತಿಳಿಸ್ಕೊಡಿ. ಸರ್ವಮಂಗಳ ಮಾಂಗಲ್ಗೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶುಭ ಶುಕ್ರವಾರ. ಈ ದಿನ ನಾವು ವಿಶೇಷವಾಗಿ ಗೃಹ ಪ್ರವೇಶದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ಒಂದು ಗೃಹ ಪ್ರವೇಶ ಎಲ್ಲಿಂದ ಪ್ರಾರಂಭ ಅಂತ ನೋಡ್ಕೋಬೇಕು. ನೋಡಿ, ಒಂದು ಮನೆ ಕಟ್ಟುವ ಒಂದು ವಿಚಾರವಾಗಿ ಬಂದಾಗ ನಾವು ಭೂಶುದ್ಧಿಯಿಂದ ನಾವು ಪ್ರಾರಂಭವನ್ನು ಮಾಡ್ತೀವಿ. ಅಂದರೆ ಒಂದು ನಿವೇಶನ ಮಾಡಲಿಕ್ಕೆ ಆ ಒಂದು ಸ್ಥಳವನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಪ್ರಥಮವಾಗಿ ಕೆಲವರು ಸಾಮಾನ್ಯವಾಗಿ ಕೇಳ್ತಾರೆ, ಗುರುಗಳೇ ಇದೆಲ್ಲ ಮನೆ ಕಟ್ಬಿಟ್ಟಿರ್ತಾರೆ, ಪೂಜೆ ಮಾಡಿಸ್ಲೇಬೇಕಾ, ಏನೇನು ಪೂಜೆಗಳು ಮಾಡಬೇಕು, ಅವಶ್ಯಕತೆ ಇದೆಯಾ, ಮತ್ತು ಹೋಮಗಳೆಲ್ಲ ಮಾಡಲೇಬೇಕಾ ಗುರುಗಳೇ, ನಾವು ಕೆಲವೊಬ್ಬರು ಈ ಮಾಂಸಾಹಾರಿಗಳು ಇರ್ತೀವಿ, ನಾವು ಹೋಮಗಳು ಮಾಡಿದ್ರೆ ನಮಗೆ ಅದನ್ನೆಲ್ಲ ತಿನ್ನಬಾರ್ದು ಅನ್ನೋದೆಲ್ಲ ಮನಸ್ಸಲ್ಲಿರುತ್ತೆ. ಈ ರೀತಿ ಇದ್ದಾಗ ಕೆಲವ್ರು ಏನಾಗ್ಬಿಡುತ್ತೆ ಗೊತ್ತಾ, ಅವರ ಅನುಕೂಲಕ್ಕೆ ತಕ್ಕಂತೆ ಹೋಮಗಳೇ ಮಾಡೋದು ಬೇಡ, ಸುಮ್ಮನೆ ಏನೋ ಒಂದು ಪೂಜೆ ಮಾಡಿ ಗುರುಗಳೇ ಅಂತ ಹೇಳ್ಬಿಡ್ತಾರೆ. ಆದರೆ ಯಾಕೆ ಮಾಡಬೇಕು ಅಂತ ತಿಳ್ಕೊಬೇಕಾಗುತ್ತೆ. ಪ್ರಥಮವಾಗಿ ನೋಡಿ, ಪ್ರಥಮವಾಗಿ ಒಂದು ಮನೆ ಕಟ್ಟಬೇಕಾದ್ರೆ ನಾವು ಭೂಶುದ್ಧಿ ಅಂತ ಮಾಡ್ತೀವಿ. ಒಂದು ಭೂಮಿ ಶುದ್ಧ ಇರಬೇಕು. ಅಂದರೆ ನೋಡಿ, ಈಗ ಮನೆ ಕೊಟ್ಬಿಟ್ಟಿರ್ತಾರೆ, ಬಂದು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ ಮನೆಗೆ ಬಂದಮೇಲೆ ತುಂಬನೇ ಆರೋಗ್ಯ ಸಮಸ್ಯೆಗಳು ಆಗುವಂಥದ್ದು, ಅಥವಾ ಏನೋ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕುಂಠಿತ ಆಗುವಂಥದ್ದು, ಅಥವಾ ಸಾವು ನೋವುಗಳಾಗುವಂಥದ್ದು ಕೂಡ ನಾವು ಪ್ರತ್ಯಕ್ಷವಾಗಿ ನಾವು ನೋಡಿರ್ತೀವಿ. ಯಾಕಂದರೆ ಒಂದು ಮನೆ ಕಟ್ಟಿ ಯಜಮಾನ ಒಂದು ವರ್ಷದೊಳಗಡೆ ಸಾವನ್ನಪ್ಪೋದು, ಅಥವಾ ಮನೆಗಳಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳಾಗೋದು, ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತಾರೆ, ಅದೆಲ್ಲವೂ ಕೂಡ ನಿರ್ನಾಮ ಆಗುವಂಥದ್ದು, ಅಥವಾ ಪದೇ ಪದೇ ಆಕ್ಸಿಡೆಂಟ್ಗಳು, ವಾಹನಗಳಲ್ಲಿ ಹೋಗ್ತಾ ಇದ್ಬೇಕಾದ್ರೆ ಆಕ್ಸಿಡೆಂಟ್ಗಳಾಗುವಂಥದ್ದು, ಈ ರೀತಿ ಎಲ್ಲ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಯಾಕಂದರೆ ಯಾರು ತಲೆ ಕೆಡ್ಸ್ಕೊಂಡಿರಲ್ಲ, ಅಯ್ಯೋ ಇದೆಲ್ಲ ಮಾಡಬೇಕಾ, ಈ ಕಾಲದಲ್ಲಿ ಇದೆಲ್ಲ ಇದೆಯಾ ಅಂತಲೂ ಕೂಡ ನೋಡ್ತಾ ಇರ್ತಾರೆ. ನೋಡಿ, ಭೂಮಿ ಶುದ್ಧಿ ಎಷ್ಟು ಇಂಪಾರ್ಟೆಂಟು ಯಾಕೆ ಅಂತ ತಿಳ್ಕೊಂಡಾಗ, ನೋಡಿ, ಒಂದು ಭೂಮಿಯಲ್ಲಿ ಏನಿರುತ್ತೋ ನಮಗೆ ಗೊತ್ತಿರಲ್ಲ. ಒಂದು ಹಿಂದೆಲ್ಲ ಒಂದು ಸಾವು ನೋವುಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಹಸ್ತಿಗಳಿರ್ಬೋದು, ಅಥವಾ ಯಾವುದೊಂದು ಮೂಳೆಗಳು ಬಿದ್ದಿರ್ಬೋದು, ನಾಯಿ ಮೂಳೆನೋ ಅಥವಾ ಬೇರೆ ಯಾವುದೋ ಒಂದು ಮೂಳೆಗಳು ಬಿದ್ದಿರ್ಬೋದು, ಅಲ್ಲಿ ಸಾವು ನೋವುಗಳಾಗಿರ್ಬೋದು, ಒಂದು ರಕ್ತ ಬಿದ್ದಿರ್ಬೋದು, ಅಥವಾ ಕೆಲವು ನೋಡಿ ಈಗ ಉಸಿರು ಬಿಟ್ಟಿರ್ಬೋದು, ಇದೆಲ್ಲವೂ ಕೂಡ ನೋಡ್ಕೋಬೇಕಾಗುತ್ತೆ. ಇಂಥ ಒಂದು ಸ್ಥಳದಲ್ಲಿ ಏನಾಗುತ್ತೆ, ಅಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿಬಿಟ್ಟಿರುತ್ತೆ. ಇಂಥ ನೆಗೆಟಿವ್ ಎನರ್ಜಿ ಇರುವ ಜಾಗದಲ್ಲಿ ನಾವು ಮನೆ ಕಟ್ಕೊಂಡ್ರೆ ಮನೆ ಒಳಗೂ ಕೂಡ ನಮಗೆ ನೆಗೆಟಿವ್ ಎನರ್ಜಿ ಉತ್ಪತ್ತಿ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಈ ದೇವರಿಗೆ ನಾವು ದೈವಾಂಶ ಅಲ್ಲಿ ಇರಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇರಲ್ಲ. ಯಾವಾಗ ಕೆಟ್ಟ ಶಕ್ತಿಗಳಿರುತ್ತೆ, ಅಲ್ಲಿ ಒಳ್ಳೆ ಕೆಲಸಗಳಿಗೆ ದಾರಿ ಮಾಡಿಕೊಡ್ತಾ ಇರಲ್ಲ. ಹಾಗಾಗಿನೇ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮನೆ ವಿಚಾರವಾಗಿ ನಾವು ಹಂತವಾಗಿ ಕೂಡ ಕೆಲವೊಂದು ಪರಿಶುದ್ಧತೆಗಳನ್ನು ಮಾಡ್ಕೊಳ್ತಾ ಇರಬೇಕು, ಅಲ್ಲಿ ಶುದ್ಧಿ ಮಾಡ್ಕೊಳ್ತಾ ಇರಬೇಕು, ಪೂಜಾದಿಗಳನ್ನು ಮಾಡ್ಕೊಳ್ತಲೇ ಇರಬೇಕು. ನೋಡಿ, ನಾವು ಹೇಳ್ತಾರೆ ಮಾನವ ಜನ್ಮ ಪಂಚಭೂತಗಳಿಂದ ಸೃಷ್ಟಿಯಾಗಿರುವುದು ಅಂತ. ನಾವು ದಿನನಿತ್ಯವೂ ಕೂಡ ಪಂಚಭೂತಗಳ ಅಧೀನದಲ್ಲೇ ನಾವು ಇರುವಂಥದ್ದು. ಹಾಗಾಗಿನೇ ಈ ಭೂಮಿ ಪೂಜೆ ಅಂತ ಬಂದಾಗ ಗೃಹ ಪ್ರವೇಶಕ್ಕೆ ಮೊದಲು ನಾವು ಪಂಚಭೂತಗಳನ್ನು ಪೂಜೆ ಮಾಡ್ಕೊಳ್ತಾ, ಭೂಮಿ ಶುದ್ಧಿಯನ್ನು ಮಾಡ್ಕೊಳ್ತಾ ಒಂದು ಗೃಹವನ್ನು ನಿರ್ಮಾಣ ಮಾಡಲಿಕ್ಕೆ ಕುಲದೇವರ ಆಶೀರ್ವಾದ ಪಡೆದು ಗಣಪತಿಯನ್ನು ಪೂಜೆ ಮಾಡಿ ಅಲ್ಲಿ ಒಂದು ಶುದ್ಧಿ ಮಾಡಿ ತದನಂತರ ನಾವು ಏನು ಮಾಡ್ತೀವಿ, ಪ್ರಾರಂಭ ಮಾಡ್ತೀವಿ ಗೃಹ ನಿರ್ಮಾಣಕ್ಕೆ. ಗೃಹ ನಿರ್ಮಾಣ ಕೂಡ ಆಗೋಯ್ತು, ಎಲ್ಲನೂ ಕೂಡ ಈಗ ವಾಸ್ತು ಪ್ರಕಾರನೂ ಕೂಡ ಮಾಡ್ಕೊಂಬಿಟ್ಟಿರ್ತೀವಿ. ಸಾಮಾನ್ಯವಾಗಿ ಹೇಳ್ತಾರೆ, ಇವಾಗ ಯಾರು ಕೂಡ 100% ವಾಸ್ತು ಮಾಡಲಿಕ್ಕಾಗಲ್ಲ, ಅನುಕೂಲಕ್ಕೆ ತಕ್ಕಂತೆ ನಾವು ಒಂದು ಶೌಚಾಲಯಗಳಾಗ್ಬೋದು ಅಥವಾ ದೇವರ ಮನೆಗಳಾಗ್ಬೋದು. ನೋಡಿ, ಒಂದು ಮನೆ ಅಂತ ಬಂದಾಗ ದೇವರ ಮನೆಗೆ ತುಂಬ ನಾವು ಪ್ರಾಶಸ್ತ್ಯ ಕೊಡಬೇಕಾಗುತ್ತೆ. ಆದರೆ ಈಗ ಏನಾಗ್ಬಿಡುತ್ತೆ, ಈ ಒಂದು ಇಲ್ಲಿ ನಮಗೆ ತಕ್ಕಂಗೆ ನಾವು ಅನುಕೂಲಕ್ಕೆ ತಕ್ಕಂತೆ ಒಂದು ಮನೆ ನಿರ್ಮಾಣ ಮಾಡುವ ಸಮಯದಲ್ಲಿ ಏನಾಗ್ಬಿಡುತ್ತೆ, ಈಗ ಎಲ್ಲರೂ ಕೂಡ ಪ್ಲಾನ್ ಕೊಟ್ಟಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ವಾಸ್ತುಗೆ ಅದು ಧಕ್ಕೆ ಬಂದೇ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಪರಿಹಾರಗಳನ್ನು, ಯಾವಾಗ ನಮಗೆ ತೊಂದರೆ ಇದೆ, ಅಲ್ಲಿ ಅನಾನುಕೂಲ ಆಗ್ತಿದೆ ಅಂದರೆ ಕೂಡ ಅದಕ್ಕೆ ಪರಿಹಾರಗಳನ್ನು ಕೂಡ ನಮಗೆ ಋಷಿಮುನಿಗಳು ನಮ್ಮ ಹಿಂದಿನಿಂದ ಕೂಡ ಈ ವಾಸ್ತುಶಾಸ್ತ್ರದಲ್ಲಿ ಆಗಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊಟ್ಟಿರುವಂಥದ್ದು. ಅದನ್ನು ನಾವು ನಿಯಮ ನಿಷ್ಠೆಗಳಿಂದ ಮಾಡಿಕೊಂಡಾಗ ಅಲ್ಲೇನೇ ನಮಗೆ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ನಮಗೆ
ಅನುಕೂಲ ಆಗುತ್ತೆ ಅಂತ ನೋಡ್ಕೋಬಹುದು. ಹಾಗಾಗಿ ಒಂದು ಗೃಹ ಪ್ರವೇಶ ಸಂದರ್ಭಗಳಲ್ಲಿ ಅವಶ್ಯಕವಾಗಿ ನಾವು ವಾಸ್ತು ಹೋಮಗಳನ್ನು ಮಾಡಿಕೊಳ್ಳಲೇಬೇಕಾಗುತ್ತೆ. ನೋಡಿ, ಒಂದು ಗೃಹ ಪ್ರವೇಶ ಪ್ರಾರಂಭ ಅಂದರೆ ಗೃಹ ಪ್ರವೇಶ ದಿನ ನಾವೇನಾಗುತ್ತೆ, ಈಗ ಮನೆಯೆಲ್ಲ ಕಟ್ಟಿ ಒಂದು ಒಂದು ಕಿಟಕಿಗಳು ಬಾಗಿಲುಗಳೆಲ್ಲ ಬಿಟ್ಟಿರ್ತೀವಿ. ಅಲ್ಲಿ ಏನಾದರೂ ಈ ರಾಕ್ಷಸ ಸಂಚಾರ ಆಗಿದ್ದು ನೋಡಿ ಏನಾಗ್ಬಿಡುತ್ತೆ, ಈಗ ಒಂದು ಮನೆ ಇತ್ತು ಅಂತಂದ್ರೆ ಯಾರು ವಾಸ ಇಲ್ಲ ಅಂತಂದ್ರೆ ಏನಾಗುತ್ತೆ, ದುಷ್ಟಶಕ್ತಿಗಳಲ್ಲಿ ವಾಸ ಮಾಡ್ತಾರೆ ಅಂತ ಕೂಡ ಹೇಳುತ್ತೆ ಶಾಸ್ತ್ರದಲ್ಲಿ. ಅಂತ ದುಷ್ಟಶಕ್ತಿಗಳಿದ್ದಾಗ ನಾವು ಆ ಮನೆಗಳು ನಮ್ಗೇನಾಗುತ್ತೆ, ಎಲ್ಲವೂ ಕೂಡ ನಮಗೆ ತೊಂದರೆಗಳು ಅನುಭವಿಸ್ತೀವಿ. ಹಾಗಾಗಿನೇ ಅಲ್ಲಿರುವಂತಹ ದುಷ್ಟಶಕ್ತಿಗಳಿಂದ ನಮಗೆ ಏನಾದರೂ ಆ ದುಷ್ಟ ಶಕ್ತಿಗಳಿಂದ ನಮಗೆ ಪರಿಹಾರಗಳು ಸಿಗಬೇಕು ಅಂತಂದರೆ, ಹಾಗೆ ವಾಸ್ತುದೋಷಗಳಿಗೆ ಪರಿಹಾರ ಸಿಗಬೇಕು ಅಂತಂದರೆ ಏನು ವಾಸ್ತುದೋಷ ಅಂದರೆ ನೋಡಿ, ಒಂದು ಭೂಮಿ ಹೊಡೆದ್ರೂ ಕೂಡ ದೋಷ ಆಗುತ್ತೆ, ಮರ ಹೊಡೆದ್ರೂ ಕೂಡ ದೋಷ ಆಗುತ್ತೆ, ಕಲ್ಲು ಹೊಡೆದ್ರೂ ಕೂಡ ದೋಷ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅಂದರೆ ಭೂಖಂಡನ, ವೃಕ್ಷಖಂಡನ, ಧಾರುಖಂಡನ ಅಂತಲೂ ಕೂಡ ಹೇಳ್ತಾರೆ. ಈ ರೀತಿ ಖಂಡನಾದಿ ದೋಷಗಳಿದ್ರೂ ಕೂಡ ನಮಗೆ ವಾಸ್ತುದೋಷವನ್ನು ಪರಿಗಣನೆ ಮಾಡ್ತಾರೆ, ವಾಸ್ತುದೋಷ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಅವೆಲ್ಲವೂ ಕೂಡ ದೋಷ ನಿವಾರಣೆಗೋಸ್ಕರ ಆ ದಿನ ಸಂಜೆ, ಇಂದಿನ ದಿನ ಸಂಜೆ ಅಂದರೆ ಪ್ರವೇಶಕ್ಕೂ ಇಂದಿನ ದಿನ ಸಂಜೆ ನಾವು ವಾಸ್ತು ಪೂಜೆಗಳನ್ನು ಪುಣ್ಯಾಹಾದಿಗಳನ್ನು ಮಾಡಿಕೊಳ್ಳಲೇಬೇಕಾಗುತ್ತೆ ಅಲ್ಲಿ ಶುದ್ಧಿ ಆಗಲಿಕ್ಕೆ. ಮತ್ತು ತದನಂತರ ಈ ರಾಕ್ಷಸ ಬಾಧ ನಿವಾರಣೆಗೋಸ್ಕರ ರಾಕ್ಷೋಗ್ನ ಹವನಗಳನ್ನು ಕೂಡ ನಾವು ಅವಶ್ಯಕವಾಗಿ ಮಾಡ್ಕೋಬೇಕು. ಇದಾದ ನಂತರವೇ ನಾವು ಗೃಹ ಪ್ರವೇಶಾದಿ ಕಾರ್ಯಗಳನ್ನು ಮಾಡ್ಕೊಳ್ಳುವಂಥದ್ದು. ನೋಡಿ, ಇಂದಿನ ದಿನ ಯಾವುದೇ ಕಾರಣಕ್ಕೂ ಈ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟ ಪೂಜೆಗಳನ್ನು ನಾವು ಮಾಡ್ಕೊಳ್ಳೋದಿಲ್ಲ. ಇಂದಿನ ದಿನ ಎಲ್ಲ ಕೂಡ ಏನಿರುತ್ತೆ, ಶುದ್ಧಿ ಮಾಡುವಂಥದ್ದು, ಬಲಿಹರಣ ಮಾಡುವಂಥದ್ದು. ಯಾಕೆ? ದುಷ್ಟಶಕ್ತಿ ನಿವಾರಣೆಗೋಸ್ಕರ. ಅವತ್ತು ಕೂಡ ನಾವು ಇಂದಿನ ದಿನ ಸಂಜೆ ಈ ಬಲಿಯನ್ನು ಕೂಡ ಹಾಕ್ತೀವಿ, ಅಷ್ಟದಿಕ್ ಬಲಿ ಹಾಕ್ತೀವಿ ನಾವು. ಅಂದರೆ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ ದಿಕ್ಕುಗಳಿಗೂ ಕೂಡ ದಿಕ್ಕುಗಳಿಗೂ ಕೂಡ ನಾವು ಬಲಿಹರಣಗಳನ್ನು ಮಾಡ್ಕೊಳ್ತೀವಿ. ತದನಂತರ ನಾವೇನು ಮಾಡುವಂಥದ್ದು, ಅಂದರೆ ಮುಂದಿನ ದಿನ ಪ್ರವೇಶಕ್ಕೆ ನಾವು ಏನು ಒಂದು ಸಮಯವನ್ನು ನೋಡ್ಕೊಂಡು ನಿಗದಿ ಮಾಡ್ಕೊಂಡಿರ್ತೀವಿ, ಒಂದು ದಿನವನ್ನು ನಿಗದಿ ಮಾಡ್ಕೊಂಡಿರ್ತೀವಿ. ಆ ಒಂದು ಸುಸಮಯದಲ್ಲಿ, ಸುಸಂದರ್ಭದಲ್ಲಿ, ಒಳ್ಳೆಯ ಒಂದು ಮುಹೂರ್ತದಲ್ಲಿ ಗೃಹ ಪ್ರವೇಶವನ್ನು ಮಾಡಬೇಕು. ಗೋಪೂಜೆಯನ್ನು ಮಾಡ್ಕೊಳ್ತಾ, ಗಂಗಾ ಪೂಜೆಯನ್ನು ಮಾಡ್ಕೊಳ್ತಾ, ದ್ವಾರ ಪೂಜೆಯನ್ನು ಮಾಡಬೇಕಾಗುತ್ತೆ ಅವಶ್ಯಕವಾಗಿ. ದ್ವಾರದಲ್ಲಿ ನಾವು ಲಕ್ಷ್ಮೀ ನರಸಿಂಹ ಸ್ವಾಮಿಯವರನ್ನು ಕೂಡ ನೋಡ್ತೀವಿ, ದ್ವಾರ ಮಹಾಲಕ್ಷ್ಮಿ ಅಂತಲೂ ಕೂಡ ಹೇಳ್ತೀವಿ. ಈ ರೀತಿ ಇರುವಂತಹ ದೇವಾನ ದೇವತೆಗಳೆಲ್ಲರನ್ನು ಕೂಡ ನಾವು ವಿಶೇಷವಾಗಿ ಪೂಜಾರಿಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಅವಶ್ಯಕವಾಗಿ ಗಂಗೆ ಪೂಜೆ ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ಮನೆಯಲ್ಲಿ ನೀರಿಂದ ಬರುವಂತಹ ಏನೇ ತೊಂದರೆಗಳು ನಮಗೆ ಬರಬಾರ್ದು ಅಂತ ಹೇಳ್ತಾ ಗಂಗೆ ಪೂಜೆಗಳನ್ನು ಮಾಡ್ಕೊಳ್ಬೇಕು. ಹಾಗೆ 300 ಮುಕ್ಕೂಟ ದೇವತೆಯನ್ನು ನಾವು ಗೋವಿನಲ್ಲಿ ನೋಡ್ತೀವಿ. ಹಾಗಾಗಿ ಆ ಗೋವನ್ನು ಕೂಡ ಮನೆಗೆ ಪ್ರವೇಶ ಮಾಡುವಂಥದ್ದು. ಅಂದರೆ ಆ ಗೋವಿಗೆ ಪೂಜಾರಿಗಳನ್ನು ಮಾಡಿ, ಆ ಒಂದು ಗೋವಿಗೆ ವಸ್ತ್ರಾದಿಗಳನ್ನು ಸಮರ್ಪಣೆ ಮಾಡಿ, ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳಿಂದ ಗೋವನ್ನು ಪೂಜೆ ಮಾಡಿ ನಂತರ ನಾವು ಒಳಗೆ ಪ್ರವೇಶ ಮಾಡಿದ ನಂತರ ಏನು ಮಾಡ್ತೀವಿ, ಹಾಲನ್ನು ಉಕ್ಕಿಸ್ತೀವಿ ನಾವು. ಅಂದರೆ ನೋಡಿ, ನಾವು ಯಾವಾಗ ಒಂದು ಹಾಲು ಉಕ್ಕಿದ ರೀತಿ ಮನೆಯಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಆಗಲಿ ಅನ್ನುವಂತಹ ಸಂಕೇತದಿಂದ ಹಾಲನ್ನು ಉಕ್ಕಿಸುವಂಥದ್ದು. ಮತ್ತು ಕುಲದೇವರನ್ನು ಕೂಡ ನಾವು ಪೂಜೆ ಮಾಡ್ತೀವಿ ಅವಶ್ಯಕವಾಗಿ. ಕುಲದೇವರನ್ನು ನೋಡಿ, ಯಾವುದೋ ಒಂದು ಮನೆದೇವರು ಇರುತ್ತೆ, ನಿಮ್ಮದು ಲಕ್ಷ್ಮೀ ನರಸಿಂಹ ಸ್ವಾಮಿ ಆಗ್ಬೋದು, ರಂಗನಾಥ ಸ್ವಾಮಿ ಆಗ್ಬೋದು, ಮಹಾವಿಷ್ಣು ಆಗ್ಬೋದು, ಅಥವಾ ಈ ರುದ್ರನಿಗೆ ಸಂಬಂಧಪಟ್ಟಂತಹ ಶಿವಾದಿ ದೇವತೆಗಳಾಗ್ಬೋದು, ಸದ್ಯೋಜಾತ, ವಾಮದೇವ, ಯಾವುದೇ ಆಗಲಿ ಒಂದು ವಿಶೇಷವಾಗಿರುವಂತಹ ಕುಲದೇವರು, ಅಥವಾ ಕೆಲವರು ನೋಡಿ ಈಗ ಹೆಣ್ಣು ದೇವರುಗಳಿರುತ್ತೆ ಕುಲದೇವರುಗಳು, ಇವರನ್ನು ಕೂಡ ನಾವು ವಿಶೇಷವಾಗಿ ಆ ದಿನ ಮನೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟು ಪೂಜಾರಿಗಳನ್ನು ಮಾಡಿಕೊಂಡಾಗ ನಮಗೆ ಅನುಕೂಲ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಯಾವುದೇ ರೀತಿಯ ನೆಗೆಟಿವ್ ಇದ್ರೆ ಕಡಿಮೆಗೆ ಪಾಸಿಟಿವ್ ಎನರ್ಜಿ ನಮಗೆ ಅಲ್ಲಿ ಉದ್ಭವ ಆಗಿ ನಮಗೆ ಅನುಕೂಲ ಆಗುತ್ತೆ ಅಂತ ಕುಲದೇವರನ್ನು ಕೂಡ ನಾವು ಪೂಜೆ ಮಾಡ್ಕೊತೀವಿ. ಕೆಲವೊಂದು ಸಂದರ್ಭದಲ್ಲಿ ಸುದರ್ಶನ ಹೋಮ ಹವನಾದಿಗಳು ಮಾಡ್ಕೊಳ್ಳುವಂಥದ್ದು, ಹಾಗೆ ಈ ಲಕ್ಷ್ಮೀ ಅಷ್ಟಲಕ್ಷ್ಮಿ ಪೂಜಾರಿಗಳು ಮಾಡುವಂಥದ್ದು, ಮತ್ತು ಸತ್ಯನಾರಾಯಣ ವ್ರತಗಾದಿಗಳನ್ನು ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ನಾವು ಮಾಡಿಕೊಂಡು ಆದಿತ್ಯರ ನವಗ್ರಹಗಳನ್ನು ಪೂಜೆ ಮಾಡಿ, ಅನುಷ್ಠಾನ ಮಾಡಿ, ಪೂಜಾರಿಗಳನ್ನು ಮಾಡಿಕೊಂಡು ಹೋಮ ಹವನಾದಿಗಳನ್ನು ಮಾಡಿಕೊಂಡಾಗ ನಮಗೆ ಆ ಒಂದು ಸ್ಥಳದಲ್ಲಿ ನಮಗೆ ಎನರ್ಜಿ ಬರುತ್ತೆ. ಮತ್ತು ಮಾಡುವಂತಹ ಕೆಲಸ ಕಾರ್ಯ ಎಲ್ಲವೂ ಕೂಡ ದಿಗ್ವಿಜಯ ಆಗುತ್ತೆ. ಮನೆಯಲ್ಲಿ ನೆಮ್ಮದಿಯಿಂದ ಇರ್ಬೋದು, ಸುಖ, ಶಾಂತಿ, ನೆಮ್ಮದಿ ಕೂಡ ನಮಗೆ ಸಿಗುತ್ತೆ ಅಂತ. ಅದಕ್ಕೋಸ್ಕರನೇ ಈ ಗೃಹ ಪ್ರವೇಶ ಸಂದರ್ಭದಲ್ಲಿ ಇವೆಲ್ಲ ಪೂಜಾದಿಗಳನ್ನು ನಾವು ಅವಶ್ಯಕವಾಗಿ ನಾವು ಮಾಡಿಕೊಳ್ಳಲೇಬೇಕಾಗುತ್ತೆ. ಮತ್ತು ನೋಡಿ, ಈಗ ನಾವು ಇದನ್ನೆಲ್ಲ ತಾಮ್ರದ ಕಾಸು ಮಳೆನೂ ಕೂಡ ಓಡಿಸ್ತಾ ಇರ್ತೀವಿ. ಯಾಕಂದರೆ ಯಾವುದೇ ರೀತಿಯ ದೃಷ್ಟಿದೋಷಗಳಿಂದಾಗಲಿ ದುಷ್ಟಶಕ್ತಿಗಳು ಮನೆ ಒಳಗಡೆ ಬರದೆ ಕಾಪಾಡಲಿ ಅಂತ ಹೇಳ್ತಾ ಇದನ್ನು ಕೂಡ ನಾವು ಇದೊಂದು ತಂತ್ರವನ್ನು ಮಾಡುವಂಥದ್ದು. ಮತ್ತು ನೋಡಿ, ಸಾಮಾನ್ಯವಾಗಿ ನಾವು ಮನೆಗಳಿಗೆ ನೋಡಿರ್ತೀವಿ, ಮೇಲೆ ಯಂತ್ರಗಾಯ ಅಂತ ಕಟ್ಕೊಂಡಿರ್ತಾರೆ, ಅಥವಾ ದೃಷ್ಟಿಗೆ ಆ ಗಣಪತಿನ ಹಾಕಿರ್ತಾರೆ, ಮತ್ತು ಆಂಜನೇಯನು ಕೂಡ ಹಾಕಿರ್ತಾರೆ. ಇದನ್ನೆಲ್ಲವನ್ನು ಕೂಡ ನಾವು ಮಾಡ್ಕೋಬೇಕು. ಯಾಕಂದರೆ ಅದು ಮುಖ್ಯದ್ವಾರ ಅಂತ ಹೇಳ್ತೀವಿ, ಮುಖ್ಯದ್ವಾರದಿಂದಲೇ ಎಲ್ಲರೂ ಕೂಡ ಪ್ರವೇಶ ಆಗುವಂಥದ್ದು. ಅದೆಲ್ಲ ದೃಷ್ಟಿ ದೋಷಗಳು ನಾವು ಸಾಮಾನ್ಯವಾಗಿ ಹೇಳ್ತೀವಿ, ದೃಷ್ಟಿ, ಅಹಿತ ದೃಷ್ಟಿ, ಕ್ರೂರ ದೃಷ್ಟಿ ಮತ್ತು ನೀಚ ದೃಷ್ಟಿಗಳು ನಮಗೆ ನಮ್ಮವರದಂತಹ ದೃಷ್ಟಿ ದೋಷಗಳಿರುತ್ತೆ. ಆ ಎಲ್ಲ ದೃಷ್ಟಿ ದೋಷಗಳಿಂದ ನಮಗೆ ಆ ಒಂದು ಭಗವಂತ ಕಾಪಾಡಲಿ ಅಂತ ಹೇಳ್ತಾ ಅಲ್ಲಿ ಯಾವುದೇ ರೀತಿಯ
ದೃಷ್ಟಿದೋಷಗಳು ನಮಗೆ ಆಗಬಾರ್ದು ಅಂತ ಹೇಳ್ತಾ ಪೂಜಾದಿಗಳನ್ನು ಮಾಡ್ಕೊಳ್ಬೇಕು. ಬ್ರಹ್ಮಸ್ಥಾನದಲ್ಲಿ ಕೂಡ ಶುದ್ಧ ಇರಬೇಕು ಅಂತ ಹೇಳುತ್ತೆ. ಒಂದು ಗೃಹ ಪ್ರವೇಶದಲ್ಲಿ ಅಂದರೆ ಒಂದು ಮನೆಯಲ್ಲಿ ಒಂದು ಬ್ರಹ್ಮಸ್ಥಾನ ಕೂಡ ಶುದ್ಧ ಇರಬೇಕು. ಅಲ್ಲಿ ಏನಾದರೂ ತೊಂದರೆಗಳಾಗಿದ್ದರೂ ನಮಗೆ ಅನಾನುಕೂಲಗಳಾಗುತ್ತೆ ಅಂತ ಅವೆಲ್ಲವನ್ನು ಕೂಡ ನೋಡಿಕೊಂಡು ಪೂಜಾರಿಗಳನ್ನು ಮಾಡಿಕೊಂಡಾಗ ಅನುಕೂಲಗಳಾಗುತ್ತೆ. ಯಾಕಂದರೆ ಅವಶ್ಯಕವಾಗಿ ಕೆಲವರು ಹೇಳ್ಬೋದು ಹೋಮಗಳು ಮಾಡಬೇಕಾ ಗುರುಗಳೇ, ಅದೆಲ್ಲವನ್ನು ಕೂಡ ಅದೊಂದು ತುಂಬ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ನೋಡಿ, ಅವಶ್ಯಕವಾಗಿ ಕೂಡ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳೇಬೇಕು. ಹೋಮಂ ಅತಿ ಶೀಘ್ರ ಫಲಂ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಹೋಮ ಹವನಾದಿಗಳಿಂದ ನಮಗೆ ಶೀಘ್ರವಾಗಿ ಫಲ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.